ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ದೇವರ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ನೀವು ಇತರ ದೇಶದಲ್ಲಿದ್ದಿರಬಹುದು. ಬಹುಶಃ ನಿಮಗಿದು ಮಾರ್ನಿಂಗ್ ಅಲ್ಲದೇ ಇರಬಹುದು. ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ದ ಟೈಮ್ ಈಸ್. ಕಮಾನ್, ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನೀವು ನಮ್ಮೊಂದಿಗೆ ಏನ್ ಮಾತಾಡುತ್ತೀರೋ ಎಂಬುದಾಗಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮ ಕುರಿತಾಗಿಯೇ ನೀವು ಮಾತಾಡ್ತೀರಿ ಎಂದು, ನಮ್ಮ ಅವಶ್ಯಕತೆ ನೀವು ತೀರಿಸುತ್ತೀರೆಂದು, ನಮಗೋಸ್ಕರವೇ ನೀವಿದ್ದೀರಿ ಎಂದು ನಂಬಲು ಸಹಾಯ ಮಾಡಿರಿ. ನಿಮ್ಮ ಮಾತು ಕೇಳುವುದರಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕಾಗಿ ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ಓದಿಕೊಂಡಿದ್ದೀರಾ? ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಬೈಬಲ್ ಓದುವಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ನೀವು ದೇವರೊಂದಿಗೆ ಮಾತಾಡುವವರಾಗಿರ್ತೀರಿ. ದೇವರೊಂದಿಗೆ ಅನ್ಯೋನ್ಯ ಸಹವಾಸದಲ್ಲಿರುವಂತಹ ಕಾರ್ಯ ಜರುಗುತ್ತದೆ. ಕೀರ್ತನೆ 22 10ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಹುಟ್ಟಿದಂದಿನಿಂದ ನೀನೇ ನನಗೆ ಆಧಾರ, ತಾಯಿ ಹೆತ್ತಂದಿನಿಂದ ನನ್ನ ದೇವರು ನೀನೇ. ನಾವೆಲ್ಲರೂ ಈ ಮಾತು ಹೇಳಬಹುದು ಪ್ರಿಯರೇ. ಗರ್ಭದೊಳಗಿಂದ ಹುಟ್ಟಿದ ದಿನದಿಂದ ನೀನೇ ನನಗೆ ಆಧಾರ. ಹುಟ್ಟಿದಂದಿನಿಂದ ಅಂದರೆ ಗರ್ಭದಲ್ಲಿ ನಾವು ಇನ್ನೂ ಪಿಂಡವಾಗಿರುವಾಗಲೇ ನಮ್ಮನ್ನು ನೋಡಿದ್ದಾರೆ ದೇವರು. ನಾನು ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ದೃಷ್ಟಿಸಿದವು ಎಂದು ಹೇಳುತ್ತಾನೆ ದಾವೀದನು. ನಿನ್ನ ಕಣ್ಣಿಗೆ ಮರೆಯಾದದ್ದು ಯಾವುದೊಂದೂ ಇಲ್ಲ. ತಾಯಿಯ ಗರ್ಭದೊಳಗೆ ಮಗುವಿಗೆ ಎಲುಬುಗಳು ಹೇಗೆ ಬೆಳೆಯುತ್ತವೆ ಎಂದು ಯಾರಿಗೂ ಗೊತ್ತಿಲ್ಲ. ಹೇಗೆ ಆ ಮಗು ರೂಪಿಸಲ್ಪಡುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ದೇವರು ಹೇಳ್ತಾರೆ, ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ, ಮಕ್ಕಳು ಆತನು ಅನುಗ್ರಹಿಸುವಂತಹ ಸ್ವಾಸ್ಥ್ಯ. ಗರ್ಭದೊಳಗಿಂದ ಹುಟ್ಟಿದ ದಿನದಿಂದ ನೀನೇ ನನಗೆ ಆಧಾರ, ಆಧಾರ ಅನ್ನುತ್ತಾನೆ. ನೋಡಿ ಪ್ರಿಯರೇ, ನಾವೆಲ್ಲರೂ ಒಬ್ಬರಲ್ಲ ಒಬ್ಬರ ಮೇಲೆ ಆಧಾರಗೊಂಡು ಬದುಕುತ್ತಿದ್ದೇವೆ. ಕೆಲವರು ಜೀವಿತ ಕಾಲವೆಲ್ಲ ಹಾಗೆಯೇ ಬದುಕುತ್ತಾರೆ. ಚಿಕ್ಕ ಮಕ್ಕಳು ತಂದೆ ತಾಯಿಗಳ ಮೇಲೆ ಆಧಾರಗೊಂಡು ಬದುಕುತ್ತಾರೆ. ಅವರಿಗೆ ಏನು ಗೊತ್ತಿರಲ್ವಲ್ಲ. ತಾಯಿಯೇ ಹಾಲು ಕುಡಿಸಬೇಕು, ತಾಯಿಯೇ ಹೊತ್ಕೊಳ್ಬೇಕು, ತಾಯಿಯೇ ಎಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ಬೆಳೆದ ಮೇಲೆ ತಂದೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ತಾನೆ, ಫೀಸ್ ಕಟ್ಟುತ್ತಾನೆ. ತಂದೆ ತಾಯಿಗಳ ಮೇಲೆ ಮಕ್ಕಳು ಆಧಾರಗೊಳ್ತಾರೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವವರೆಗೂ. ಒಂದು ಕಾಲ ಬಂದಾಗ ತಮ್ಮ ಕಾಲ ಮೇಲೆ ತಾವು ಆ ಮಕ್ಕಳು ನಿಲ್ಲುವವರಾಗಿರ್ತಾರೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಆಧಾರಗೊಳ್ಳದೆ ನಮ್ಮ ಸಂಪಾದನೆ ನಾವು ಸಂಪಾದಿಸಿ ನಮ್ಮ ಖರ್ಚು ವೆಚ್ಚ ಎಲ್ಲ ನಾವೇ ನೋಡಿಕೊಂಡು ಬದುಕುವಂಥದ್ದಾಗಿರುತ್ತೆ. ಬಹಳಷ್ಟು ಜನ ಈ ದಿನಗಳಲ್ಲಿ ಹೇಳ್ತಾರೆ, ನನಗೆ ಯಾರ ಸಹಾಯ ಅಗತ್ಯವಿಲ್ಲ, ನನ್ನಷ್ಟಕ್ಕೆ ನಾನೇ ಬದುಕಬಲ್ಲೆ ಎನ್ನುವಂತಹ ಒಂದು ವಿಧವಾದಂತಹ ಆರೋಗೆನ್ಸಿ ತೋರಿಸ್ತಾರೆ. ಖಂಡಿತವಾಗಿಯೂ ನಮಗೆ ಬೇರೆಯವರ ಸಹಾಯ ಅಗತ್ಯವಿಲ್ಲದಿರಬಹುದೇನೋ, ಆದರೆ ದೇವರ ಸಹಾಯವಿಲ್ಲದೆ ನಾವು ಬದುಕಲಾರೆವು ಪ್ರಿಯರೇ. ಇದನ್ನು ಗ್ರಹಿಸಿದವನೇ ನಿಜವಾದಂತಹ ಜ್ಞಾನಿ. ನನ್ನ ಆಧಾರವು ನನ್ನ ಕರ್ತನೇ. ನನ್ನ ತಂದೆ ತಾಯಿಗಳನ್ನು ನನಗೆ ಆಧಾರವಾಗಿ ಕೊಟ್ಟಾತನು ಕೂಡ ದೇವರೇ. ನನ್ನ ತಾಯಿಯ ಗರ್ಭದಲ್ಲಿ ಇರುವ ದಿನದಿಂದ ನಾನು ಬೆಳೆಯುವ ವಿಷಯದಲ್ಲಿ, ನಾನು ಈ ಲೋಕದಲ್ಲಿ ಜನಿಸಿರುವ ವಿಷಯದಲ್ಲಿ, ನಾನು ಜೀವಿಸುತ್ತಿರುವ ವಿಷಯದಲ್ಲಿ ನನ್ನನ್ನು ಹೋರುವಾತನು ನನ್ನ ಕರ್ತನೇ. ತಾಯಿಯ ಗರ್ಭದಿಂದ ಹುಟ್ಟಿದಂದಿನಿಂದ ನನ್ನಿಂದ ಹೋರಲ್ಪಡುತ್ತಿರುವ ನನ್ನ ಜನರೇ ಎಂಬುದಾಗಿ ಕೂಡ ದೇವರು ಹೇಳ್ತಾರಲ್ಲವೇ. ಹೋರುತ್ತಿದ್ದಾನೆ, ಆತನು ನಮ್ಮನ್ನು ಹೊತ್ತುಕೊಳ್ತಿದ್ದಾನೆ. ನಮ್ಮ ಬಾಧೆಗಳು, ನಮ್ಮ ಶ್ರಮೆಗಳು, ನಮ್ಮ ವೇದನೆಗಳು ಹೋರುತ್ತಿದ್ದಾರೆ. ನಾವು ಆತನಿಗೆ ತಿರುಗಿ ಬಿದ್ದಾಗ, ಆತನಿಗೆ ಬಾಧೆ ಪಡಿಸಿದಾಗ ಅವೆಲ್ಲ ತಾಳಿಕೊಳ್ತಿದ್ದಾರೆ, ಸಹಿಸಿಕೊಳ್ತಿದ್ದಾರೆ, ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಯೇಸು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ. ದಿನಕ್ಕೆ ಸುಮಾರು 100 ಸಾರಿ ನಿಮ್ಮ ಪೂರ್ಣ ಹೃದಯದಿಂದ ಈ ರೀತಿಯಾಗಿ ಹೇಳಿಕೊಳ್ಳಿರಿ. ಅವ್ರೀ ಕಾರ್ಯ ಮಾಡಲಿಲ್ವಲ್ಲ, ಇವ್ರೀ ಕಾರ್ಯ ಮಾಡಲಿಲ್ವಲ್ಲ, ನನಗೆ ಅವರಿಲ್ಲ, ನನಗೆ ಇವರಿಲ್ಲ, ನಾನೇನು ಮಾಡ್ಲಿಕ್ಕಾಗತ್ತೆ, ನಾನು ಹೇಗೆ ಬದುಕಲಿಕ್ಕಾಗತ್ತೆ, ನನ್ನ ಭವಿಷ್ಯ ಹೇಗಿರ್ತದೋ, ನನ್ನ ಬದುಕು ಹೇಗಿರ್ತದೋ ನನಗೇ ಅರ್ಥ ಆಗ್ತಿಲ್ಲ ಎಂಬ ಸ್ಥಿತಿಯಲ್ಲಿ ನಾವಿರೋದೇ ಇಲ್ಲ.
ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನನ್ನ ಪಾಪಗಳ ವಿಮೋಚನೆಗಾಗಿ ತನ್ನ ರಕ್ತವನ್ನೇ ಸುರಿಸಿರುವಂತಹ ವಿಮೋಚನೆಯ ಕರ್ತನು ನನಗಿದ್ದಾರೆ. ಆತನ ಚಿತ್ತದಲ್ಲಿ ನಾನಿದ್ದೇನೆ. ಆತನ ಅನುಮತಿ ಇಲ್ಲದೆ ನನಗೆ ಯಾವ ಕೇಡುಂಟಾಗಲ್ಲ, ಯಾವ ಮೇಲುಂಟಾಗಲ್ಲ. ನನ್ನ ಆಧಾರ ಆತನೇ. ದಾವೀದನು ಚಿಕ್ಕಂದಿನಿಂದ ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿಯುತ್ತಾನೆ. ತನ್ನ ಮನೆಯಲ್ಲಿ ಕಡೆಯವನಾಗಿರುತ್ತಾನೆ. ಸ್ವಲ್ಪ ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವನಾಗಿರುತ್ತಾನೆ, ನಿರ್ಲಕ್ಷ್ಯಪಡಿಸಲ್ಪಟ್ಟವನಾಗಿರುತ್ತಾನೆ. ಕೆಲವು ವಿಷಯಗಳಲ್ಲಿ ತನ್ನ ಅಣ್ಣಂದಿರಿಗಿಂತಲೂ ಆ ಒಂದು ದೇಹದ ದೃಢತೆಯನ್ನು ಹೊಂದಿರುವ ಬಲಿಷ್ಠರಾಗಿರ್ಬೋದು. ಅವನ ಅಣ್ಣಂದಿರೆಲ್ಲ ಕಮಾಂಡರ್ಸ್ ಆಗಿದ್ರು, ಮಿಲಿಟರಿಯಲ್ಲಿದ್ರು, ದೃಢದೇಹಿಗಳಾಗಿದ್ರು. ಆದರೆ ದಾವೀದನಿಗೆ ತನ್ನ ಬಲಹೀನತೆಗಳು ಎಷ್ಟಿವೆ ಎಂದು ನೋಡಿಕೊಳ್ಳುತ್ತಿರುವಾಗ ನನ್ನನ್ನು ಬಲಪಡಿಸುವ ಆತನು ನನ್ನ ಕರ್ತನೇ ಎಂಬುದಾಗಿ ದೇವರ ಮೇಲೆ ಆಧಾರಗೊಳ್ತಾನೆ. ನಾವು ಇತರರೊಂದಿಗೆ ಕಂಪೇರ್ ಮಾಡಿಕೊಳ್ಳುವಾಗ ಬಹಳಷ್ಟು ಸಾರಿ ನಾವು ಪ್ರಯೋಜನಕ್ಕೆ ಬರಲ್ಲ ಅಂದ್ಕೊಳ್ತೇವೆ. ನಮ್ಮನ್ನು ನಾವೇ ಖಿನ್ನತೆಗೊಳಪಡಿಸಿಕೊಳ್ತೇವೆ. ಒಂದು ವಿಧವಾದ ಸಂತಾಪಕ್ಕೆ ಅವಕಾಶ ಕೊಡ್ತೇವೆ. ಅಗತ್ಯವಿಲ್ಲ. ಅಂತಹ ಆಲೋಚನೆಗಳು ನಿಮ್ಮನ್ನು ಕುಗ್ಗಿಸಿ ನೀವು ಒಂದು ವೇಳೆ ಡಿಪ್ರೆಷನ್ಗೆ ಒಳಗಾಗೋದಾದರೆ ನೀವೇನು ಸಾಧಿಸಲಿಕ್ಕಾಗೋದಿಲ್ಲ. ನಿಮ್ಮನ್ನು ಹೋರುವ ಆತನೇ ನಮ್ಮ ಕರ್ತನಾಗಿದ್ದಾರೆ. ನಮ್ಮ ಆಧಾರ ನಮ್ಮ ದೇವರೇ, ನಮ್ಮ ತಂದೆ ತಾಯಿಗಳಲ್ಲ, ನಮ್ಮ ಅಣ್ಣ ತಮ್ಮಂದಿರಲ್ಲ, ಈ ಲೋಕವಲ್ಲ, ಈ ಸರ್ಕಾರವಲ್ಲ. ಯಾವ ಮನುಷ್ಯನು ಯಾವ ಸಹಾಯ ಮಾಡಲಿಕ್ಕಾಗೋದಿಲ್ಲ ನಮ್ಮ ದೇವರ ಸಹಾಯ ನಮಗಿಲ್ಲದಿದ್ದರೆ ಎಂಬುದನ್ನು ನಾವು ಮನಸ್ಸಲ್ಲಿ ದೃಢವಾಗಿ ನಂಬುವುದಾದರೆ ನಮಗಿರುವ ಅರ್ಧದಷ್ಟು ಸಮಸ್ಯೆಗಳು ತೀರಿ ಹೋಗ್ತವೆ. ದೇವರ ಮೇಲೆ ಆಧಾರಗೊಳ್ಳುವುದನ್ನು ಕಲಿಯೋಣ. ಆತನ ಮೇಲೆ ಆಧಾರಗೊಳ್ಳೋಣ. ಯಾವನ ಮನಸ್ಸು ದೇವರ ಮೇಲೆ ಆಧಾರಗೊಂಡಿರುವುದೋ ಅವನನ್ನು ಪೂರ್ಣ ಶಾಂತನನ್ನಾಗಿ ದೇವರು ಕಾಪಾಡುವರು. ದೇವರ ಮೇಲೆ ನಮ್ಮ ಮನಸ್ಸು ಆದುಕೊಂಡಿರುವಾಗ, ಉದಾಹರಣೆಗೆ ತಲೆಸುತ್ತು ಬಂದು ನಾವು ಬಿದ್ದು ಹೋಗುವಾಗ ಒಂದು ಗೋಡೆ ಆಧಾರ ಮಾಡಿಕೊಂಡು ಅದಕ್ಕೆ ಅಂಟಿಕೊಂಡಿರುತ್ತೇವೆ. ಒಳ್ಳೆದಾಯ್ತು, ಕೆಳಗೆ ಬೀಳದಂತೆ ಕಾಪಾಡಿತು ಅಂದುಕೊಳ್ತೇವೆ, ಅದರ ಮೇಲೆ ಆಧಾರಗೊಳ್ತೇವೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ನಾವು ದಣಿದು ಬಳಲಿದವರಾಗಿದ್ದಾಗ, ಕುಗ್ಗಿ ಹೋದಾಗ, ಶೋಧನೆ ಜಯಿಸಲಾರದ ಪರಿಸ್ಥಿತಿಯಲ್ಲಿದ್ದಾಗ ಕರ್ತನ ಮೇಲೆ ಆದುಕೊಳ್ಳುವುದನ್ನು ಕಲಿಯಿರಿ. ಕರ್ತನಲ್ಲಿ ನಂಬಿಕೆ ಇಡುವುದನ್ನು ಕಲಿಯಿರಿ. ನಮಗೆ ಕರ್ತನಿದ್ದಾರೆ, ಆತನಿಗೆ ನಮ್ಮ ಎಲ್ಲಾ ಬಾಧೆಗಳನ್ನು ಹೇಳಿಕೊಂಡು ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದನ್ನು ಕಲಿಯುವುದಾದರೆ ನೂತನ ಬಲವನ್ನು ನಾವು ಹೊಂದಿಕೊಳ್ತೇವೆ. ನಮ್ಮೆಲ್ಲರಿಗೆ ಆತನೇ ಜೀವಾಧಾರವಾಗಿದ್ದಾರೆ. ನಮ್ಮೆಲ್ಲರಿಗೆ ಜೀವಾಧಾರವಾಗಿದ್ದಾರೆ. ನಾವು ಬದುಕುವುದಕ್ಕಾಗಿ ಆತನೇ ಆಧಾರ. ಮನುಷ್ಯರನ್ನು ನಂಬಿದ್ರೆ ಮೋಸ ಹೋಗ್ತೇವೆ, ಪರಿಸ್ಥಿತಿಗಳನ್ನು ನಂಬಿದ್ರೆ ನಷ್ಟ ಹೋಗ್ತೇವೆ. ಎಷ್ಟು ವಿಚಿತ್ರ ನೋಡಿ, ಕೆಲವರನ್ನು ದೇವರು ನಮ್ಮ ಸಹಾಯಕ್ಕಾಗಿ ಉಪಯೋಗಿಸಿಕೊಳ್ತಿರುವಾಗ ಅವರ ಮೇಲೆಯೇ ನಾವು ಆಧಾರಗೊಳ್ತಿದ್ದೇವೆ ಹೊರತು ಅಂಥವರನ್ನು ನಮಗೆ ಕೊಟ್ಟಂತಹ ದೇವರ ಮೇಲೆ ಆಧಾರಗೊಳ್ತಾ ಇಲ್ಲ ನೋಡಿ. ಯಾರಾದರೂ ಸ್ವಲ್ಪ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡಿದವರ ಮೇಲೆ ಆಧಾರಗೊಳ್ತಿದ್ದೇವೆ ಹೊರತು ಹಾಗೆ ದುಡ್ಡು ಕೊಡುವಂತೆ ಮಾಡಿರುವ ದೇವರ ಮೇಲೆ ಆಧಾರಗೊಳ್ತಾ ಇಲ್ಲ. ದೇವರು ನಮಗೇನಾದರೂ ಆಶೀರ್ವಾದ ಕೊಟ್ಟರೆ ಆ ಆಶೀರ್ವಾದಗಳನ್ನು ಹಿಡಿಕೊಂಡು ಅವುಗಳ ಮೇಲೆಯೇ ಜೋತಾಡ್ತಿದ್ದೇವೆ ಹೊರತು ಆಶೀರ್ವದಿಸುವ ಕರ್ತನನ್ನು ಹಿಡಿದುಕೊಳ್ತಿಲ್ಲ. ಅವೆಲ್ಲ ನಿಂತು ಹೋಗ್ತವೆ. ಈ ಲೋಕದಲ್ಲಿ ಮನುಷ್ಯರ ಸಹಾಯ ನಿಂತು ಹೋಗ್ತದೆ, ಪರಿಸ್ಥಿತಿಗಳ ಸಹಾಯ ನಿಂತು ಹೋಗ್ತದೆ, ಪರಿಸ್ಥಿತಿಗಳು ತಾರುಮಾರಾಗ್ತವೆ. ನಮ್ಮ ಭವಿಷ್ಯದ ಬಗ್ಗೆ ನಾವೇ ಯಾಕೆ ಗಾಬರಿಗೊಳ್ಳಬೇಕು? ನಮ್ಮ ದೇವರಿಗೆ ಗೊತ್ತಿಲ್ಲವೋ? ಏನಾದರೂ ಒಂದು ಕಾರ್ಯ ದೇವರು ನಿಲ್ಲಿಸಿರುವುದಾದರೆ ಅದಕ್ಕಿಂತಲೂ ದೊಡ್ಡ ಮತ್ತೊಂದು ಕಾರ್ಯ ನಿಮಗಾಗಿ ಮಾಡಬೇಕೆಂದು ಆಶಿಸುತ್ತಿದ್ದಾರೆ. ನೀವು ದೇವರ ಮೇಲೆ ಆಧಾರಗೊಂಡಿರುವುದಾದರೆ ಒಂದು ಬಾಗಲು ಮುಚ್ಚಿದ್ರೆ ಮತ್ತೊಂದು ಬಾಗಲು ಆತನು ತೆರೆಯುತ್ತಾನೆ. ಒಂದು ವಿಷಯದಲ್ಲಿ ನಿಮಗೆ ಆಟಂಕ ಎದುರಾದರೆ ಮತ್ತೊಂದು ವಿಷಯದಲ್ಲಿ ಆತನು ನಿಮಗೆ ಬಾಗಲು ತೆರೆಯುತ್ತಾನೆ. ನೀವು ಒಂದು ವೇಳೆ ಆತನ ಮೇಲೆ ಆಧಾರಗೊಂಡಿರೋದಾದ್ರೆ. ನಿಮ್ಮ ಸುತ್ತಲೂ ಪರಿಸ್ಥಿತಿಗಳು ತಾರುಮಾರಾದಾಗ ಕುಗ್ಗಿ ಹೋಗಬೇಡಿ. ಸುತ್ತಲೂ ನೋಡಬೇಡಿರಿ, ಮೇಲಕ್ಕೆ ನೋಡಿರಿ, ಕರ್ತನ ಕಡೆಗೆ ನೋಡಿರಿ. ವಾಟ್ ನೆಕ್ಸ್ಟ್ ದೇವರೇ, ನಿನ್ನ ಮೇಲೆ ದೃಷ್ಟಿಯಿಟ್ಟು ನಿನಗೆ ಆಲೋಚನೆ ಹೇಳಿ ನೀನು ನಡೆಯಬೇಕಾದ ಮಾರ್ಗದಲ್ಲಿ ನಾನು ನಡೆಸುತ್ತೇನೆ ಎಂಬುದಾಗಿ ಕೀರ್ತನೆಯಲ್ಲಿ ದೇವರು ಹೇಳ್ತಾರಲ್ಲವೇ? ನಿಮ್ಮ ಜೀವಿತದಲ್ಲಿ ಒಂದು ಉದ್ಯೋಗದಲ್ಲಿ ನಿಮಗೆ ಒಂದು ವೇಳೆ ನಿಲ್ಲಿಸಿಬಿಟ್ಟಿದ್ದಾರೇನೋ? ಹೌದಲ್ಲವೇ? ಸಡನ್ನಾಗಿ ಉದ್ಯೋಗದಿಂದ ಈ ದಿನ ತೆಗೆದಾಕ್ತಿದ್ದಾರಲ್ಲವೇ? ಕುಗ್ಗಿ ಹೋಗಬೇಡಿರಿ. ಆ ಕಂಪನಿ ಮೇಲಲ್ಲ ನೀವು ಆಧಾರಗೊಂಡಿರಬೇಕಾದದ್ದು, ಆ ಬಾಸ್ ಮೇಲಲ್ಲ ಆಧಾರಗೊಂಡಿರಬೇಕಾದದ್ದು. ಆ ಪರಮ ತಂದೆ ನಿಮ್ಮನ್ನು ಮರೆಯುವುದಿಲ್ಲ. ಮತ್ತೊಂದಕ್ಕೋಸ್ಕರ ನಿಮ್ಮನ್ನು ಸಿದ್ಧಪಡಿಸದೆ ನಿಮ್ಮಲ್ಲಿರುವುದನ್ನು ತೆಗೆದುಹಾಕುವುದಿಲ್ಲ. ಅದನ್ನು ನಂಬಿರಿ. ಅದು ಏನೆಂದು ತಿಳಿದುಕೊಳ್ಳಲಿಕ್ಕಾಗದಿದ್ದರೆ ಮೊಳಕಾಲೂರಿದವರಾಗಿ ಪ್ರಾರ್ಥಿಸಿರಿ. ನಂಬಿಕೆ ಇಡೀರಿ, ಅದ್ಭುತ ಕಾರ್ಯ ನೋಡುತ್ತೀರಿ.
ಏನೇ ಆಗಿರಬಹುದು. ಈ ದಿನಮಾನಗಳಲ್ಲಿ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲದಿರುವಾಗ ಅವರ ಗರ್ಭ ತೆರೆಯಲ್ಪಡುತ್ತಿದೆ. ಎಷ್ಟೋ ಸಂತೋಷದಿಂದ 3ನೇ ತಿಂಗಳು 4ನೇ ತಿಂಗಳಿನಲ್ಲಿರುವಾಗ ಮಿಸ್ಕ್ಯಾರೇಜ್ ಆಗ್ತಿದೆ. ಆ ಮಗು ಸತ್ತೋಯ್ತೆಂದು, ಗರ್ಭದಲ್ಲಿಯೇ ಪ್ರಾಣ ಬಿಟ್ಟಿತ್ತೆಂದು ಎಷ್ಟೋ ದುಃಖದಿಂದ ಕುಗ್ಗಿ ಹೋಗಿ ಇನ್ನು ಇಷ್ಟೇ ಎಂದು ಯೋಚಿಸಿ ಕುಗ್ಗಿ ಹೋಗ್ತಿದ್ದಾರೆ. ಕೆಲವೊಂದು ಸಾರಿ ಯಾಕೆ ದೇವರು ಅಂಥವುಗಳನ್ನು ಅನುಮತಿಸ್ತಾರೆಂದು ನಮಗೆ ಗೊತ್ತಿಲ್ಲ. ಆದರೆ ಖಚಿತವಾಗಿಯೂ ಲೋಪವುಳ್ಳ ಒಂದು ಮಗು ನಿಮಗೆ ಹುಟ್ಟುವುದಕ್ಕಿಂತಲೂ ಆರೋಗ್ಯವುಳ್ಳ ಮಗುವನ್ನೇ ನಿಮಗೆ ಕೊಡುವಂಥದ್ದು ದೇವರ ಪ್ರಣಾಳಿಕೆ ಅಲ್ಲವೋ? ಪೂರ್ವಿಕರ ದೋಷಗಳಿಂದ, ನಮ್ಮಲ್ಲಿರುವ ಲೋಪಗಳಿಂದ ಕೆಲವೊಂದು ಸಾರಿ ಸರಿಯಾಗಿ ಮಕ್ಕಳು ಈ ದಿನಗಳಲ್ಲಿ ಫಾರ್ಮ್ ಆಗ್ತಾ ಇಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳಲ್ಲಿ ಹಾಗೆ ಹೇಳ್ತಿದ್ದಾರೆ. ಆ ಮಗುವಿನ ಸುದ್ದಿ ಕೇಳಿ ನಾವು ಆ ಮಗುವಿನ ಮೇಲೆಯೇ ಆಧಾರಗೊಳ್ತಿದ್ದೇವೆ. ಆದರೆ ಮಗುವನ್ನು ಕೊಟ್ಟ ದೇವರ ಮೇಲೆ ಆಧಾರಗೊಳ್ಳದೇ ಇರುವುದರಿಂದ ಸ್ವಸ್ಥತೆಗಳು ಆಗ್ತಾ ಇಲ್ಲ, ಅದ್ಭುತಗಳು ನಡೆಯುತ್ತಾ ಇಲ್ಲ. ಕಳೆದುಕೊಂಡವುಗಳಿಗೆ 2ರಷ್ಟು ಪ್ರತಿಫಲ ಹೊಂದಿಕೊಳ್ಳುತ್ತಾ ಇಲ್ಲ. ಯೆಹೋವ ಭಕ್ತನು ಯಾವುದರ ಮೇಲೆ ಆಧಾರಗೊಂಡ? ತನ್ನ ದುಡ್ಡಿನ ಮೇಲೆಯೋ, ತನ್ನ ಹತ್ರ ಇರುವ ಕೆಲಸಗಾರರ ಮೇಲೆಯೋ, ತನ್ನ ಹೆಸರು ಪ್ರಖ್ಯಾತಿಯ ಮೇಲೆಯೋ? ಇಲ್ಲ, ಅವೆಲ್ಲವುಗಳನ್ನು ಕೊಟ್ಟ ದೇವರ ಮೇಲೆ ಆಧಾರಗೊಂಡ. ಅವೆಲ್ಲ ಕಳ್ಕೊಂಡ ನಂತರ ದೇವರನ್ನೇ ಹಿಡಿದುಕೊಂಡಿದ್ದ. ದೇವರನ್ನು ಹಿಡಿದುಕೊಂಡೇ ಇದ್ದ. ಆತನಿಗೇ ಮೊರೆ ಇಟ್ಟ. 2ರಷ್ಟು ಆಶೀರ್ವಾದ ಹೊಂದಿದ. ಯಾವುದು ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿದ್ದೀರೋ? ಇನ್ಮುಂದೆ ಹೇಗೆ? ಈ ಉದ್ಯೋಗ ಹೋಯ್ತಲ್ಲವೇ? ಇನ್ಮುಂದೆ ಹೇಗೆ? ಅಪ್ಪ ಅಮ್ಮ ನನ್ನನ್ನು ಪೋಷಿಸಲ ಅಂದಿದ್ದಾರಲ್ಲವೇ? ಇನ್ಮುಂದೆ ಹೇಗೆ? ನನ್ನ ಗಂಡ ನನಗೆ ಸಹಕರಿಸುತ್ತಾ ಇಲ್ವಲ್ಲ? ಇನ್ಮುಂದೆ ಹೇಗೆ? ನಾನು ಅದನ್ನೇ ನಂಬಿಕೊಂಡಿದ್ದೇನಲ್ಲವೇ? ಅದು ಈಗ ನನ್ನಿಂದ ತೆಗೆದುಹಾಕಲಾಗಿದೆಯಲ್ಲವೇ ಎಂಬ ದಿಗುಲು ನಿಮಗಿದೆಯಾ? ಅದು ಉದ್ಯೋಗ ಆಗಿರ್ಬೋದು, ಹಣ ಆಗಿರ್ಬೋದು, ವ್ಯಕ್ತಿಯಾಗಿರ್ಬೋದು. ಅವರ ಮೇಲೆ ನೀವು ಆಧಾರಗೊಂಡಿರುವುದರಿಂದ ಬಹುಶಃ ನಿಮಗೊಂದು ಪಾಠ ಕಲಿಸುವುದಕ್ಕಾಗಿ ದೇವರು ಕೆಲವೊಂದು ಸಾರಿ ನೀವು ಹೆಚ್ಚಾಗಿ ಪ್ರೀತಿಸುತ್ತಿರುವುದನ್ನು ನಿಮ್ಮಿಂದ ತೆಗೆದುಹಾಕುತ್ತಾ ಇರಬಹುದು. ನನ್ನನ್ನು ಪ್ರೀತಿಸಿರಿ ಎಂದು ದೇವರು ಹೇಳ್ತಿದ್ದಾರೆ. ಕೊಡುವಾತನನ್ನು ಪ್ರೀತಿಸೋಣ. ಕೊಟ್ಟಿರುವುದು ಮುಖ್ಯವಲ್ಲ, ಕೊಡುವಾತನು ನಮ್ಮ ಸಂಗಡ ಇರುವವರೆಗೂ ಯಾವುದರ ಕೊರತೆ ನಮಗಿರಲ್ಲ. ದೇವರೇ, ನೀನೇ ನನಗೆ ಆಧಾರ. ಹುಟ್ಟಿದ ದಿನದಿಂದಲೂ ಮರಣ ಹೊಂದುವವರೆಗೂ ನೀನೇ ನನ್ನ ದೇವರು. ಶ್ರಮೆ ಬಂದಿದೆ, ಸಹಾಯ ಮಾಡುವವನು ಯಾರೂ ಇಲ್ಲ. ನನ್ನಿಂದ ದೂರ ಇರಬೇಡ ದೇವರೇ. ಶ್ರಮೆಯಲ್ಲಿಯೂ ಕೂಡ ನಿಮ್ಮ ಸಂಗಡ ಇರುವಾತನು ನಮ್ಮ ದೇವರಾಗಿದ್ದಾರೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಮನುಷ್ಯರನ್ನೇ ನಂಬುತ್ತಿದ್ದೇವೆ ದೇವರೇ. ಉದ್ಯೋಗವನ್ನು ನಂಬುತ್ತಿದ್ದೇವೆ, ದುಡ್ಡನ್ನು ನಂಬುತ್ತಿದ್ದೇವೆ. ಅವುಗಳ ಮೇಲೆ ಆಧಾರಗೊಂಡು, ಅವರ ಮೇಲೆ ಇವರ ಮೇಲೆ ಆಧಾರಗೊಂಡು ಬದುಕುತ್ತಿದ್ದೇವೆ ಹೊರತು ನೀವೇ ನಮ್ಮ ಆಧಾರ ಎಂಬ ಸಂಗತಿ ಮರೆತು ಹೋದೆವು. ನಾವು ನಿಮ್ಮನ್ನೇ ಆದುಕೊಳ್ಳುವಂತೆ, ನಿಮ್ಮ ಮೇಲೆ ಆಧಾರಗೊಂಡಿರುವಂತೆ, ತಾಯಿ ಗರ್ಭದಿಂದ ಹುಟ್ಟಿ ಬಂದ ದಿನದಿಂದ ಇಲ್ಲಿವರೆಗೂ ನೀವೇ ನಮ್ಮನ್ನು ಹೊತ್ತುಕೊಂಡಿರುವುದರಿಂದ ನಮ್ಮ ಅಂತ್ಯದವರೆಗೂ ನೀವೇ ನಮ್ಮ ಸಂಗಡ ಇರುತ್ತೀರೆಂಬ ನಂಬಿಕೆಯೊಂದಿಗೆ ನಿಮ್ಮನ್ನೇ ಆದುಕೊಂಡು ನಮ್ಮ ಭಾರವನ್ನೆಲ್ಲ ನಿಮ್ಮ ಮೇಲೆ ಹಾಕಲು ಸಹಾಯ ಮಾಡಿರಿ. ನಮ್ಮ ಚಿಂತೆಯನ್ನೆಲ್ಲ ನಿಮ್ಮ ಬಳಿಗೆ ತರಲು ಸಹಾಯ ಮಾಡಿರಿ. ಯಾವುದೇನೇ ಆಗಲಿ ಯೇಸು ನಮ್ಮ ಕೈ ಬಿಡಲ ಎಂಬ ಮಾತನ್ನು ನಮ್ಮ ಹೃದಯದೊಳಗೆ ದೃಢವಾಗಿ ನಾವು ನಂಬುವಂತೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಇತರ ದೇಶದಿಂದಲೂ ಸಹ ನಿವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಉತ್ತರಿಸುತ್ತಾರೆ. ಈ ರೀತಿಯಾಗಿ ಪ್ರತಿದಿನ ದೇವರ ವಾಕ್ಯ ಅನೇಕ ಸಮಯದಿಂದ, ಅಂದರೆ ಹೆಚ್ಚು ಕಡಿಮೆ 1.5 ವರ್ಷಕ್ಕಿಂತಲೂ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ, ಈ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡುತ್ತಲೇ ಇದ್ದೇವೆ. ಅದಕ್ಕೆ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.